ಹಸ್ತಿನಾವತಿಯ ಸರ್ವರ ಸಮಕ್ಷಮದಲ್ಲಿ ಆ ನೀಚನಿಂದ ಅಪಮಾನಿತಳಾದೆನು. ಅನಾಥ ಭಿಕ್ಷಕ್ಕೆ ಎಂದೇ ಕಾಡಿನಿಂದ ಕಾಡಿಗೆ ಹಲಿದಿದ್ದಾಯಿತು. ಕದ್ದ ಕಳ್ಳಿಯಂತೆ ಆ ಕೀಚಕನ ಭಂಗವನ್ನು ಸಹಿಸಿದನು. ಇನ್ನಾದರೂ ನನ್ನ ಕಷ್ಟಗಳೆಲ್ಲ ಪಾರಾಗಿ ಸುಖದಿಂದ ಇರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನಗಳುಂಟಾಗುತ್ತಿಲ್ಲ ಎನ್ನುವುದು. ಹೇ ವಿಧಾತ, ಹೇ ದ್ರೌಪದಿ ಹಣೆಯಲ್ಲಿ ಇನ್ನೂ ಏನೇನು ಬರೆದವೆಯೋ ಪರಮಾತ್ಮ. ಪಾಂಚಾಲಿ, ದ್ರೌಪದಿ, ದೇವಿ, ಇವಳೇಕೆ ಹೀಗೆ ಚಿಂತಾಮಗ್ನಳಾಗಿರೋಳು? ಪ್ರಿಯತಮೆ, ಏಕೆ ನನ್ನೊಡನೆ ಮಾತನಾಡುವುದಿಲ್ಲವೇ? ಶಾಂತೆ ಶಾಂತೆ, ದುರಧೀರನಾಗಿ ವರ ಪತ್ನಿಯಾಗಿ ಮರಗುಬೇಕೆಲೆ. ಶಾಂತೆ ಶಾಂತೆ, ದುರಧೀರನಾಗಿ ವರ ಪತ್ನಿಯಾಗಿ ಮರಗುಬೇಕೆಲೆ. ಪಾಂಡವಪುತ್ರರ ಪತ್ನಿಯಾಗಿ ನೀನು, ಪಾಂಡವಪುತ್ರರ ಪತ್ನಿಯಾಗಿ ನೀನು ಈ ರೀತಿ ಚಿಂತೆ ಪಡುವುದೇಕೆ ಕಾಂತೆ? ಈ ರೀತಿ ಚಿಂತೆ ಪಡುವುದೇಕೆ ಕಾಂತೆ? ಕಾಂತೆ ಶಾಂತೆ, ದುರಧೀರನಾಗಿ ವರ ಪತ್ನಿಯಾಗಿ ಮರಗುಬೇಕೆಲೆ. ಪಾಂಚಾಲಿ, ವೀರಾಭಿ ಮನಿರಲು ದುರ್ಲ ಕೌರವನು, ವೀರಾಭಿ ಮನಿರಲು ದುರ್ಲ ಕೌರವನು. ರಣದೀವದಿ ತೇಜವದಿ ಶಾಂತಿ ತೋರ್ವೆ ಮನಕ್ಕೆ, ರಣದೀವದಿ ತೇಜವದಿ ಶಾಂತಿ ತೋರ್ವೆ ಮನಕ್ಕೆ. ಕಾಂತೆ ಕಾಂತೆ, ದುರಧೀರನಾಗಿ ವರ ಪತ್ನಿಯಾಗಿ ಮರಗುಬೇಕೆಲೆ, ಮರಗುಬೇಕೆಲೆ. ಪಾಂಚಾಲಿ, ಪಾಂಚಾಲಿ, ಏಕೆ ಹೀಗೆ ನಿರ್ದಾಕ್ಷಿಣ್ಯವಾಗಿ ಹೇಳುತ್ತಿರುವೆ? ನಾನು ನಿಷ್ಕಾರಣ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವಾದರೂ ಪುರುಷರು, ನಿಮ್ಮನ್ನು ಯಾರಾದರೂ ದುರ್ವಾಕ್ಯಗಳನ್ನಾಡಿದ್ದರೆ ನೀವೇ ಅವರಿಗೆ ಪ್ರತೀಕಾರವನ್ನೇ ಮಾಡುತ್ತಿದ್ದೀರಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಆತ್ಮ ಗೌರವ ರಕ್ಷಿಸಿಕೊಳ್ಳಲು ಅನ್ಯರ ಆಶ್ರಯ ಬೇಕು. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಹೇ ಪರಮೇಶ್ವರ, ಇಂತಹ ಪರಾಧೀನ ಶ್ರೀಜಾತಿಯನ್ನು ಏತಕ್ಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಏನು? ಪತ್ನಿಯನ್ನು ಜೂತದಲ್ಲಿ ಪಡವಾಗಿಟ್ಟು ಸೋಲುವಂತೆ ನಿಮ್ಮ ಋಷಿಗಳು ಆಜ್ಞಾಪಡಿಸಿದರೆ? ಆಹಾ ಆಹಾ, ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತ ವೀರ ಪತಿಗಳನ್ನು. ಅಣ್ಣನ ಒಂದು ದಿನದ ಹವ್ಯಕತನದಿಂದ ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಪ್ರಿಯತಮೆ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ಎಷ್ಟೋ ಸಾರಿ ಬೇಡಿದೆನು. ಆದದ್ದು ಹಾಗೆ ಹೋಯಿತು. ಈ ದಿನ ನೀನೇಕೆ ಹೀಗಾಗಿರುವೆ ತಿಳಿಸು. ತಿಳಿಸುವನು ಪ್ರಿಯ. ಆದ್ದರಿಂದಾಗುವ ಫಲವೇನು? ನೀವು ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕರಲ್ಲವೇ? ಅದು ಹಿಂದಿನ ಮಾತು ಪಾಂಚಾಲಿ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಕೇಳಿ ಪ್ರಿಯ. ಈ ದಿನ ದೇವಿ ಹಸ್ತಿನಾಂಬೆ ದೇವಿ ದರ್ಶನಕ್ಕೆ ಹೋಗಿದ್ದನು. ದುರ್ಯೋಧನ ಪತ್ನಿಯಾದ ಭಾನುಮತಿ ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಗುತ್ತಾ ನಿನ್ನ ಪತಿಗಳ ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆಸ್ಥಾನಕ್ಕೆ ಕಳಿಸಿರುವರು. ಇನ್ನೇನು ಈಗಲೋ ಆಗಲೋ ಸಂಧಿಯಾಗುವುದು. ಈ ನನ್ನ ಬಿಚ್ಚಿನ ಕೇಶರಾಶಿ ಮುಡಿ ಕಟ್ಟುವೆಂದು ಪರಿಹಾಸ್ಯ ಮಾಡಿ ನಕ್ಕಳು ಪ್ರಿಯ. ಅವಳ ಪರಿಹಾಸ್ಯ ಮಾಡಿ ನಕ್ಕಳು. ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಉದ್ದೇಶವು ಸಫಲವಾಯಿತು. ಯಾರು ಯಾರು ರಾಜಾರಕ್ಕೆ ಹೋಗಿದ್ದವರು? ಮತ್ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಗೋಪಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆದಿರುವುದು ದಿಟ. ಹಾಗಾದರೆ ಅರ್ಜುನನು ದ್ವಾರಕೆಯಿಂದ ಹಿಂತಿರುಗಿದಾಗಲೇ ಹೀಗಾಗಬಹುದೆಂದು ತಿಳಿದಿದ್ದನು. ಹಾಗಾದರೆ ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ. ಏನೆಂದು? ಎಲೆ ಭಾನುಮತಿ, ನಿನ್ನ ಮುಡಿಯನ್ನು ಬಿಚ್ಚಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲ.
ಸರಿಯ ಚಮತ್ಕಾರವಾದ ಉತ್ತರ. ನೀನು ಕೂಡ ನಮ್ಮ ಜೊತೆ ಕದನ ಮಾಡುವುದರಲ್ಲಿ ನಿನ್ನ ಛತ್ರಿಯಂತೆ ಮುಗಿಸಿದೆ ಎಂದು ತಿಳಿದಿದ್ದೆನು. ಆಹಾ, ನಿಜವೇ ಪ್ರಿಯ? ನೆನಪಿದೆಯೇ? ಹಿಂದೆ ಒಂದು ದಿನ ಈ ನನ್ನ ಬೆಚ್ಚಿದ ಕೇಶರಾಶಿಯನ್ನು ನೋಡಿ ಇದು ಕುರುಕುಲಾಂತಕರ ಕಾಳರಾತ್ರಿ ಎಂದು ಹೇಳಿ ಸಂಬೋಧಿಸಿದೆ. ಮಾತನ್ನು ಮರೆತರ ಪ್ರಿಯ? ಪಾಂಚಾಲಿ, ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ನುಡಿಸಲು ಅಪೇಕ್ಷಿಸುತ್ತೀಯ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಭೀಮಸೇನ. ಹಾಡುವುದು ಮಾತ್ರವಲ್ಲ, ನಡೆಯಬೇಕು. ಅದೇನನ್ನ ಸುಮ್ಮನೆ ಇಚ್ಛಿದ್ರೆ ಏನಾಗುವುದು? ನೀವು ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕರಲ್ಲವೇ? ದ್ರೌಪದಿ, ಪುನಃ ನನ್ನನ್ನು ಕೆರಳಿಸಬೇಡ. ನಾನೀಗ ಯಾರ ಆಜ್ಞಾಧಾರಕರೂ ಅಲ್ಲ. ಶಾಂತಿಯನ್ನು ಬಯಸುವರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಆತರದಿಂದ ಯುದ್ಧವನ್ನೇ ಎದುರು ನೋಡುತ್ತೇನೆ. ಮೃತ್ಯು ಬಲಿಪೀಠದಲ್ಲಿ ಕರಗತವಾಗುವ ಶತ್ರುಗಳು ಅದೆತ್ತ ಸಾಗಿದರೂ ಕಣ್ಮರೆಯಾಗಿ ಉಳಿಯಬಾರದು. ದುಷ್ಟರ ಹಕ್ಕು ಬಾಧ್ಯತೆಗಳನ್ನು ಭೇದಿಸಿ ಶಿಥಿಲ ದೇಹಗಳ ಬರಹವನ್ನು ಅಳಿಸಿ ಕುರುವೀರರ ತಲೆಗಳನ್ನು ಕತ್ತರಿಸಿ ಕೈ ಎತ್ತಿ ಸಾರಿ ಹೇಳುವೆನು, ಕೌರವನ ಪರಾಜಯ ನಿಶ್ಚಯ. ಅಗ್ರಜನು ಕೌರವನ ಅನಂತ ಹೇಳಿದೆ ಸರ್. ಅದು ಚಿತ್ರಗುಪ್ತನೇ ಎಣಿಕೆ ಮಾಡಿ ಯಮಲೋಕದಲ್ಲಿ ಚಿತ್ರಗುಪ್ತನೇ ಎಣಿಕೆ ಮಾಡಿಕೊಳ್ಳಲಿ. ಕೌರವನ ಪರಾಜಯ ನಿಶ್ಚಯ. ಅಗ್ರಜನು ಕೌರವನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ನಾನು ಮಾತ್ರ ಕ್ಷಮಿಸುವುದಿಲ್ಲ. ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಶಾಂತಪಡಿಸಲು ನಿನ್ನಿಂದ ಹೊರತು ಮತ್ತಾರಿಂದನೂ ಸಾಧ್ಯ ಇಲ್ಲ. ಹೌದು ಅರ್ಜುನ, ಈ ಸಾರಿ ಭೀಮಸೇನನ ಕೋಪಕ್ಕೆ ದ್ರೌಪದಿಯ ಕಾರಣವೆಂದು ತೋರುವುದು. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದ. ಸಹೋದರ ಭೀಮಸೇನ, ಶಾಂತನಾಗು. ಸಮಸ್ಯೆಯಿಂದ ಸೋಲಾಯಿತೆಂದು ಭಾವಿಸಬೇಡ. ನಿಜ ವೃತ್ತಾಂತಗಳನ್ನು ತಿಳಿದುಕೊಳ್ಳಲು ಕಾತರಿಸುತ್ತಿರುವೆನು. ನಾನು ನಿಮ್ಮ ಅಗ್ರಜನವಲ್ಲವೇ? ದ್ರೌಪದಿ, ಏನಾಯಿತು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ನಿಮ್ಮ ಪ್ರಶ್ನೆಗಳಿಗೆ ಈ ನನ್ನ ಬಿಚ್ಚಿದ ಬಿರುಕುವುದಲು ಸಮಾಧಾನ ಕೊಡಬಲ್ಲದೇನು? ಅಣ್ಣ, ಸಮಯಕ್ಕೆ ಸರಿಯಾಗಿ ಬಂದೆ. ಈಗ ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಈ ಅರ್ಜುನನ ಸಮಕ್ಷೇಮ ನಿಮಗೊಂದು ವಿಚಾರವನ್ನು ತಿಳಿಸಬೇಕೆಂದಿರುವನು. ಅದೀಗ ಎಲ್ಲರ ಮುಂದೆ ಹೇಳುವನು, ಕೇಳಿ. ಈ ಸಂಧ್ಯಾ ಪ್ರಸ್ತಾಪವು ನಿಮಗೆ ಸತ್ಯವಾಗಿರಬಹುದು. ಅರ್ಜುನನು ಅದನ್ನು ಅನುಭವಿಸಬಹುದು. ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿ ಪಾಂಡವರ ಕಳಂಕವೆಂದು ನಾನು ಭಾವಿಸುತ್ತೇನೆ. ಅಗ್ರಜ, ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಿಗೆ ಸಂಧ್ಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸತ್ಯವಾಗಿರಬಹುದು, ನಾನು ಮಾತ್ರ ಸಹಿಸುವುದಿಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅಥವಾ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲದು. ಮಾಡಿದ ಪ್ರತಿಜ್ಞೆಯಂತೆ ನಡೆಯುತ್ತೇನೆ. ಪ್ರಿಯ ಸಹೋದರ, ಕೋಪ ಮಾಡಬೇಡವಣ್ಣ. ಧರ್ಮಪುತ್ರನ ವಿರುದ್ಧವಾಗಿ ನಡೆಯುವುದು ಧರ್ಮ ವಿರುದ್ಧವಾಗುವುದು. ಅಣ್ಣನ ವಿರುದ್ಧ ಯುದ್ಧವನ್ನು ಸ್ಥಾಪಿಸಿದರೆ ಧರ್ಮ ವಿರುದ್ಧವಾಗುವುದು. ಶಾಂತನಾಗಣ್ಣ, ಶಾಂತನಾಗು. ಆಹಾ, ಇದಕ್ಕೆ ನೀನು ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಕ್ಷತ್ರಿಯ ಧರ್ಮವನ್ನು ಮರೆಯುವುದು ನಿಮಗೆ ಉಚಿತವೇ? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಪ್ರಥಮ ಕರ್ತವ್ಯ. ಪಾಂಚಾಲಿ, ಈ ಯುದ್ಧವು ಎಂತಹ ಘೋರ ಕರ್ಮವು ಎಂಬುದು ಇದು ನಿನಗೆ ತಿಳಿಯದು. ನಾವೀಗ ಸರ್ವಶಕ್ತ ವೀನರು. ರಾಜೇಂದ್ರ, ದ್ರೌಮ್ಯರನ್ನು ಸಂಧಿಗೆ ಕಳುಹಿಸಿ ಅಪಮಾನ ಪಡಿಸಿದರೆ ಕುಲಪುರೋಹಿತರನ್ನು ಕಳಿಸಲು ಇದು ಮದುವೆ ಔಗತನವಲ್ಲ. ಆ ದುರ್ಯೋಧನನು ನಿಮಗೆ ತಕ್ಕ ಉತ್ತರವನ್ನೇ ಕೊಟ್ಟನು. ಶ್ರೀಕೃಷ್ಣ ಪರಮಾತ್ಮನನ್ನು ಪುನಃ ಅಪಮಾನಕ್ಕೆ ಗುರಿಪಡಿಸಲು ಎಂಬುದೇ ನನ್ನ ಚಿಂತೆ. ಏನಿದು ಕೋಲಾಹಲ? ಯದುಪತಿಯಾದ ಶ್ರೀಕೃಷ್ಣ ಪರಮಾತ್ಮನ ಬರುತ್ತಿರುವನು. ಪರಮಾತ್ಮ ವಾಸುದೇವ ಕೃಷ್ಣ,
ಸ್ವೀಕರಿಸುವ ಪರಮಾತ್ಮ, ಈ ಪಾಂಡುಪುತ್ರನ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಗಳಾಗಿ ಪಾಂಡುಪುತ್ರರೇ. ಕೃಷ್ಣ ನನ್ನದು ಅಲ್ಲೊಂದು ಬಿಟ್ರು. ಕೃಷ್ಣ ನನ್ನದು ಒಂದು ನಮಸ್ಕಾರವಿರಲಿ. ಭೀಮಸೇನ ನಿನಗೂ ಮಂಗಳವಾಗಲಿ. ಸ್ವಾಮಿ, ನೀವು ರಾಯಭಾರಿಯಾಗಿ ಒಯ್ದು ಕಾರ್ಯವು ಏನಾಯಿತು? ರಾಯಭಾರಿಯಾಗಿ ಹೋಗಿದ್ದವನು ಕೃಷ್ಣನಲ್ಲವೇ? ಅಂದರೆ ಪರಮಾತ್ಮ, ಅಂದರೆ ಎಲ್ಲವೂ ನಾನು ನಿರೀಕ್ಷಿಸಿದಂತೆ ನಡೆಯಿತು. ರಾಜ್ಯಸಭೆಯಲ್ಲಿ ಎಲ್ಲರೂ ವಿಧ ವಿಧವಾಗಿ ಉಪಚರಿಸಿದರು. ಪರಮಾತ್ಮ, ಉಪಚಾರದ ಉಪಯುಕ್ತಗಳ ಕಾಲಹರಣೆಯಿಂದ ನಮಗೆ ತೃಪ್ತಿ ಇಲ್ಲ. ನಡೆದ ನಿಜ ವೃತ್ತಾಂತವನ್ನು ತಿಳಿಸು. ಮಾಧವ, ಸಂಧಿಯ ವಿಚಾರವೇ ನಡೆಯುತ್ತೆ. ಓಹೋ, ನಡೆಯಿತು. ಪಾಂಚಾಲಿ, ಇಲ್ಲಿರುವುದು ಬರೀ ಸಂಧ್ಯಾ ಚರ್ಚೆ ಮಾತ್ರ. ಬಂಧಿಸಿ ತರುವಂತಹ ಅಭೇದ್ಯ ಸಾಹಸ ಪ್ರಸಂಗವಂತೂ ಇಲ್ಲವೇ ಇಲ್ಲ. ಆದರೂ ಚಿಂತೆ ಇಲ್ಲ, ಇವರ ಇಚ್ಛೆಯಂತೆ ಇವರು ನಡೆಯಲಿ. ನನಗೆ ಸರಿ ತೋರಿದ್ದನ್ನು ನಾನು ಮಾಡುವೆನು. ಪ್ರಿಯ, ಸ್ವಲ್ಪ ತಡಿ, ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿದಷ್ಟರಲ್ಲಿ ನನ್ನ ತಾಳ್ಮೆ ಮುಗಿದು ಹೋಗುವುದು. ಕೋಪ ಮಾಡಬೇಡವಣ್ಣ. ಕ್ಷತ್ರಿಯರಿಗೆ ವೀರತ್ವವೇ ಸಾಕ್ಷಿ. ವಾಸುದೇವ, ರಾಜ್ಯಸಭೆಯಲ್ಲಿ ಸರ್ವರ ಸಮಕ್ಷಮವು ಏನೇನು ನಡೆಯಿತು? ಎಲ್ಲವೂ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ಸಮಸ್ಯೆಗಳ ಮಾತೊಂದು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸರಿಯಾಗಿದೆ. ನಾನು ಹೋಗಿದ್ದ ಉದ್ದೇಶವು ಅದಕ್ಕಾಗಿ ಅಲ್ಲವೇ ವೃಕೋದರ? ಕೃಷ್ಣ, ಈಗ ತಿಳಿಯಿತು. ಅಜ್ಞಾತವಾಸದ ಸಮಯದಲ್ಲಿ ಅರ್ಜುನನ ಕೈಗೆ ಬಲೆಗಳನ್ನು ತೊಡಿಸಿದೆ. ಈಗ ಸಂಧಿಯ ನೆಪದಲ್ಲಿ ನಮ್ಮ 5ವರಿಗೂ ಸೀರೆಗಳನ್ನು ಉಡಿಸಬೇಕೆಂದಿರುವೆಯ. ಈ ಪಾಂಡುಪುತ್ರರ ಮೇಲೆ ನಿಮಗೇಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ನಿನಗೆ ಸಂಬಂಧಿಸಿದ ವಿಚಾರವೊಂದು ಇದೆ ಎಂದು ನಾನು ಹೇಳಲಿಲ್ಲವೇ? ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಮುಂದೇನಾಯಿತು ಪರಮಾತ್ಮ? ಧರ್ಮನಂದನ, ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆ. ಎಲ್ಲರೂ ಒಪ್ಪಿದರು. ಹಾಗಾದ್ರೆ ಯಾರ್ಯಾರು ಒಪ್ಪಿದಂತಾಯಿತು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಗಳನ್ನು ನಾನು ಕೇಳಲಾರೆ. ಯಾಕೆ ಸೈನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವನು. ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಹಾಳಲು ನಿನಗೆ ಹೇಗೆ ಸಾಧ್ಯ? ಕೃಷ್ಣ, ಈ ಸುಮ್ಮನನ್ನು ಕಾಡಬೇಡ. ಈ ಸಂಧ್ಯೆ ಸುದ್ದಿ ನನಗೊಪ್ಪದು ಒಪ್ಪದು ಒಪ್ಪದು. ನಿನಗೊಪ್ಪುವ ಸಂದೇಶವನ್ನು ಆ ದುರ್ಯೋಧನನು ಹೇಳಿಕಳಿಸಿರುವನು. ದುರ್ಯೋಧನನ ಸಂದೇಶ, ಅದರ ಉದ್ದೇಶ ಸಂಧಿಯಲ್ಲ ತಾನೆ? ಅದನ್ನು ಕೇಳುವ ಇಚ್ಛೆದರೆ ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಲ್ಲಿಯೇ ಹೇಳಿಬಿಡು. ಇಲ್ಲ, ಕುಳಿತುಕೊಳ್ಳದ ಹೊರತು ಹೇಳುವುದಿಲ್ಲ. ಕೃಷ್ಣ, ಈ ಪರ್ಯಾಸ ಬೇಕಯ್ಯ. ನಿನ್ನನ್ನು ಕಂಡರೆ ನನಗೆ ಭಯವಾಗುವುದಯ್ಯ. ನಿನ್ನ ಗದೆ ಆ ಪಾರ್ಶ್ವದಲ್ಲಿಟ್ಟು ಅಲ್ಲಿ ಕುಳಿತುಕೋ. ಈಗೋ ನಿನ್ನ ಆಜ್ಞೆಯಂತೆ ಕುಳಿತುಕೊಳ್ಳುತ್ತೇನೆ. ಭೀಮಸೇನ, ಆ ಸಂದೇಶವನ್ನು ಕೇಳುವ ಹಾಗಿದ್ದರೆ ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದುಕೋ. ತಂಗಿ, ನೀನು ಸಮೀಪಕ್ಕೆ ಬಾ. ಅಣ್ಣ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವನೇ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪದಲ್ಲಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸ್ಯ ಅಣ್ಣ? ಇದು ಪರಿಹಾಸವಲ್ಲ ಸೋದರಿ. ನೀನು ಶತ್ರುಗಳ ಎಡೆಮುಡಿ ಬಿಡಿಸುವುದರಲ್ಲಿ ಪಂಡಿತೆಯಂತೆ. ಆದ್ದರಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ಎಂದು. ಭೀಮಸೇನ, ನೀನು ಆ ಸಂದೇಶವನ್ನು ಕೇಳುವ ಹಾಗಿದ್ದರೆ ಪಾಂಚಾಲಿ, ಪರಮಾತ್ಮನು ಹೇಳಿದ ಹಾಗೆ ಈ ನನ್ನ ಕೈಗಳನ್ನು ಬಂಧಿಸು. ಆಗಬಹುದು ಪ್ರಿಯ. ಪ್ರಿಯ, ಕತ್ತಲೆ ಗಟ್ಟಿಗೆ ಕತ್ತಲೆ. ಈಗ ಎಲ್ಲರೂ ಕೇಳಿರಿ. ಇಂದು ಈ ಭೀಮನನ್ನು ಬಂಧಿಸಿದ ಗವು ಅಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನೆಲ್ಲ ಮತ್ತಾರು ದುರಾಭಿಮಾನಿಯಾದ. ಏನ್ ಹೇಳಿದ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದರೆ ಯಾರು ಯಾರ ದುರಾತ್ಮ
ಯಾರು? ಮತ್ಯಾರು? ದುರಾಭಿಮಾನಿಯಾದ ದುಶ್ಯಾಸನ ಮತ್ತು ಅವನ ಅಣ್ಣ ದುರ್ಯೋಧನ. ಮತ್ಯಾರಿಗೆ ಸಾಧ್ಯ? ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಭಿಮಾನ ಶಿಖರ ಮುಟ್ಟಿತು. ಬೃಹದಾಕಾರವಾಗಿ ನಿಂತಿರುವ ಸಮಸ್ಯೆಗಳು ಗರ್ಭದಲ್ಲಿ ಅಡಗಿಸಿಟ್ಟುಕೊಂಡು ಈ ಪವಿತ್ರ ಸ್ಥಾನದ ದೌರ್ಜನ್ಯದಾಹದ ಭೂತಕ್ಕಿಷ್ಟು ಧಿಕ್ಕಾರವೇ. ಪಾಂಡವ ರಾಯಭಾರಿಯನ್ನು ಈ ರೀತಿಯಾಗಿ ಅಪಮಾನಪಡಿಸಿದ ಆ ಕೌರವನ ದುಷ್ಟತನದಿಂದ ರತ್ತಿಗೇರಿದ ಈ ಭೀಮನನ್ನು ಸಹಸ್ರಾರು ಹಸಿದ ಹೆಬ್ಬುಲಿಗಳಂತೆ ನಡುವೆ ಸಿಕ್ಕಿದ ಪಶುವಿನಂತೆ ಅವನು ಹಲ್ಲು ಕಿರಿಯಬೇಕು. ಈ ಮಾತು ಕೇಳಿ ಕೋಟಿ ಕಟ